ನಮಸ್ಕಾರ. ನಾವು ಪ್ರತಿ ವರ್ಷ ಕರ್ನಾಟಕದಿಂದ ಲಕ್ಷಾಂತರ ಕೋಟಿಯಷ್ಟು ತೆರಿಗೆ ದುಡ್ಡನ್ನು ಭಾರತ ಸರ್ಕಾರಕ್ಕೆ ಕೊಟ್ಕೊಂಡೇ ಬಂದಿದ್ದೀವಿ. ಆದರೆ ಭಾರತ ಸರ್ಕಾರದವರು ನಾವು ಕೊಟ್ಟಷ್ಟು ದುಡ್ಡನ್ನು ವಾಪಸ್ ಕೊಡ್ತಾರಾ? ಇಲ್ಲ ಅಲ್ವಾ? ನಾವು ಕೊಡೋ 100 ರೂಪಾಯಿಲಿ ಭಾರತ ಸರ್ಕಾರದವ್ರು ಕೊಡೋದು ಬರೀ 13 ರೂಪಾಯಿ ಮಾತ್ರ. ಅದೇ ಉತ್ತರ ಪ್ರದೇಶ, ಬಿಹಾರಕ್ಕೆ ಅವ್ರು ಕೊಡೋ ದುಡ್ಡಿಗಿಂತ ಎಕ್ಸ್ಟ್ರಾ ದುಡ್ಡನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ. ಎಕ್ಸ್ಟ್ರಾ ದುಡ್ಡು ಎಲ್ಲಿಂದ ಬರ್ತಾ ಇದೆ? ನಾವು ಕೊಡೋ ತೆರಿಗೆ ದುಡ್ಡನ್ನು ಅಲ್ಲಿ ಹಂಚ್ತಾ ಇದ್ದಾರೆ ಅಂತಲೇ ಅರ್ಥ. ಇದು ಒಂದು ತೆರಿಗೆ ವಿಚಾರ. ಆದರೆ ಉದ್ಯೋಗದ ವಿಚಾರಕ್ಕೆ ಬರೋಣ. ಉದ್ಯೋಗದಲ್ಲಿ ಕನ್ನಡಿಗರಿಗೆ ಭಾರತ ಸರ್ಕಾರ ಎಷ್ಟು ಅನ್ಯಾಯ ಮಾಡ್ತಿದೆ ಅಂತ ನಿಮಗೆ ಗೊತ್ತಿದೆಯಾ? ಭಾರತ ಸರ್ಕಾರದವರು ರೈಲ್ವೆ ಪರೀಕ್ಷೆ ನಡೆಸ್ತಾರೆ, ಬ್ಯಾಂಕಿಂಗ್ ಪರೀಕ್ಷೆ ನಡೆಸ್ತಾರೆ, SSC ಪರೀಕ್ಷೆ ನಡೆಸ್ತಾರೆ, ಆರ್ಮಿ ಎಕ್ಸಾಮ್ಸ್ ನಡೆಸ್ತಾರೆ. ಇದೆಲ್ಲೂ ಸಹ ಹಿಂದಿಯೇತರ ಭಾಷೆಗಳಲ್ಲಿ ಎಲ್ಲ ಪರೀಕ್ಷೆಯನ್ನು ನಡೆಸೋದು ನಿಟ್ಟಲ್ಲಿ ಭಾರತ ಸರ್ಕಾರದವರು ಸರಿಯಾದ ಕ್ರಮನ ತಗೊಂಡೇ ಇಲ್ಲ. ಕಳೆದ ಕೆಲವು ದಿನಗಳಿಂದ ನೀವು ನೋಡ್ದಂಗೆ ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಕೊಡ್ತಾ ಇಲ್ಲ ಅಂದ್ಬಿಟ್ಟು ದೊಡ್ಡ ಹೋರಾಟ ಆಯಿತು. ಅದಾದಮೇಲೆ ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಕೊಡೋಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಬ್ಯಾಂಕಿಂಗ್ ಪರೀಕ್ಷೆಯಲ್ಲೂ ನೀವು ಕೇಳಿರ್ತೀರ, ಕನ್ನಡದಲ್ಲಿ ಬ್ಯಾಂಕಿಂಗ್ ಪರೀಕ್ಷೆ ಕೊಡ್ತಾ ಇಲ್ಲ ಅಂತ. ಮತ್ತೆ ಬ್ಯಾಂಕಿಂಗ್ ಪರೀಕ್ಷೆ ವಿಚಾರದಲ್ಲೂ ಹೋರಾಟ ಆದಾಗ ಕನ್ನಡದಲ್ಲಿ ಕೊಟ್ಟರು. SSC ಎಕ್ಸಾಮ್ ವಿಚಾರದಲ್ಲೂ ಕಳೆದ ವರ್ಷ ದೊಡ್ಡ ಹೋರಾಟ ಆದಮೇಲೆ SSCನವರು ಒಂದು ಪರೀಕ್ಷೆಯನ್ನು ಕನ್ನಡದಲ್ಲಿ ಕೊಟ್ಟರು. ಅದಾದಮೇಲೆ ಈಗ ಇನ್ನೊಂದು SSC ಅವರು ಒಂದು ಎಕ್ಸ್ಪರ್ಟನ್ನು ನೇಮಕ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಅದೇನೆಂದರೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನಲ್ಲಿ ವಿಚಾರದಲ್ಲಿ ಯಾರಾದರೂ ಎಕ್ಸ್ಪರ್ಟೈಸ್ ಇರೋರು, ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡಿರೋರು ಇದ್ದರೆ ಇದಕ್ಕೆ ಅವರು ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಒಂದು ಮ್ಯಾಂಡೇಟ್ರಿ ಕ್ಲಾಸ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಅದು ಏನಂದರೆ, ಆ ಎಕ್ಸ್ಪರ್ಟ್ಗೆ ಇಂಗ್ಲೀಷು ಮತ್ತು ಹಿಂದಿ ಭಾಷೆ ಗೊತ್ತಿರಲೇಬೇಕಂತೆ. ಅಂದರೆ ಈ ಮತ್ತೆ ಹಿಂದಿ ಗೊತ್ತಿರಲೇಬೇಕು ಅಂತ ಹೇಳಿರೋದು ಯಾಕೆ ಅಂದರೆ, ಹಿಂದಿ ಭಾಷಿಕ ರಾಜ್ಯಗಳಿಗೆ ಅಥವಾ ಹಿಂದಿ ಭಾಷಿಕ ಎಕ್ಸ್ಪರ್ಟ್ಗಳಿರ್ತಾರಲ್ಲ ಅವರಿಗೆ ಸಹಾಯ ಆಗಲಿ ಅಂತಾನೆ ಈ ಒಂದು ಕ್ಲಾಸ್ನ ಅಥವಾ ಮ್ಯಾಂಡೇಟ್ರಿ ಐಟಮ್ನ ನೋಟಿಫಿಕೇಷನಲ್ಲಿ ಆ್ಯಡ್ ಮಾಡಿರೋ ಥರ ಕಾಣಿಸುತ್ತೆ. ಯಾಕೆ? ನಾವು ಭಾರತೀಯರಲ್ವಾ, ಹಿಂದಿ ಗೊತ್ತಿಲ್ಲದಿರೋ ಎಕ್ಸ್ಪರ್ಟ್ಗಳು ನಿಮಗೆ ಬೇಡವಾ? ಹಾಗಾದರೆ ಭಾರತ ಸರ್ಕಾರಕ್ಕೆ ನಮ್ಮ ತೆರಿಗೆ ದುಡ್ಡು ನಿಮಗೆ ಬೇಕು ಅಂದಾಗ ನಮ್ಮ ಜನರಿಗೆ ಉದ್ಯೋಗ ಕೊಡಲ್ಲ ಅಂತಿರಲ್ಲ. ನಮ್ಮ ತೆರಿಗೆ ದುಡ್ಡನ್ನ ತೊಗೊಂಡು ಬಿಹಾರಕ್ಕೆ ಹಂಚ್ತೀರಾ, ನಮ್ಮ ತೆರಿಗೆ ದುಡ್ಡು ತೊಗೊಂಡು ಉತ್ತರ ಪ್ರದೇಶಕ್ಕೆ ಹಂಚ್ತೀರಾ. ಆದರೆ ನಮಗೆ ನೀವು ಉದ್ಯೋಗ ಕೊಡಬೇಕು ಅಂದಾಗ ನಮ್ಮನ್ನು ದೂರ ಇಡ್ತೀರಾ. ಅಂದರೆ ನಾವು ಭಾರತೀಯರಲ್ವಾ? ಕನ್ನಡಿಗರು ಭಾರತಕ್ಕೆ ಬೇಡವಾ? ತಮಿಳ್ನವರು ಭಾರತಕ್ಕೆ ಬೇಡವಾ? ಬರೀ ಹಿಂದಿಯವರು ಅಂದರೆ ಭಾರತಕ್ಕೆ ಮಾತ್ರನಾ? ಹಿಂದಿಯೇತರ ಜನ ಭಾರತೀಯರಲ್ವಾ?